ನಮಸ್ಕಾರ. ಅಡುಗೆ ಪ್ರಿಯರಿಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ದಿ ಬೇಕ್ ಹೌಸ್ ಒಂದು ಬೇಕರಿ ಇದೆ ಎಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ರೋಡ್ ಹರಿಹರದಲ್ಲಿ. ಡೋರ್ ರೆಡಿ ಮಾಡಿದ್ರೆ ಇದು ಈಗ ಎಷ್ಟೊತ್ತು ನೋಡ್ಬೇಕು ಇದೀಗ? ಇದು ಅರ್ಧ ಗಂಟೆ ಇಡಬೇಕು. ಅರ್ಧ ಗಂಟೆ ಕಾರಣ 30 ನಿಮಿಷ ಇಡಬೇಕು. 30 ನಿಮಿಷ ಇಟ್ಟರೆ ಇದು ಒಂದು ಇಟ್ಟು ನೆನೆಬೇಕು. ಪಪ್ಪು ಹೇಗೆ ಆಗುತ್ತಂದರೆ ಇದೊಂದು ಮೇನ್ ಕಾರಣ ಇದು. ಮತ್ತು ನೋಡ್ರಿ ಫೋಲ್ಡಿಂಗ್ ನೋಡಿ ಹತ್ರ ಕ್ಲೀನ್ ಮಾಡ್ತಾರೆ. 1 2 ಮತ್ತು 3 ಈಗ ಮಸಾಲ ಮಿಕ್ಸ್ ಆಗಿದ್ದಾತು ಕ್ಲೀನಾಗಿ. ನೋಡಿ ಸ್ಟಫಿಂಗ್ ನೋಡಿ ಕ್ಲೀನಾಗಿ ಹಿಂಗೆ ಮಾಡ್ತಾರೆ ಅಂತ ಹೇಳೋದು ಮೊದಲನೇ ಮಾತು. ಅದೇ ಮೇನ್ ಚಾಪ್ಟರ್ ಇದು ಸರ್ ನೋಡಿ ತಾಳ್ಮೆ ಆಗ್ತಿಲ್ಲ, ನನಗೆ ಕಂಟ್ರೋಲ್ ಆಗ್ತಿಲ್ಲ. ಟೇಸ್ಟ್ ಮಾಡ್ಬಿಡ್ತೀನಿ. ಮೊದಲಿದ್ದು ಔಟ್ರ್ ಇರ್ತೀನಿ ಸ್ವಲ್ಪ ಬರ. ಆಹಾ ಆಹಾ ಏನು ಆನಂದ ಇದು. ರುಚಿ ಮಾತ್ರ ಸರ್ ಸೂಪರ್. ಹಾಯ್ ಹಲೋ ನಮಸ್ಕಾರ. ನಮ್ಮ ನಕ್ಷತ್ರ ಟಿವಿ ಅರ್ಪಿಸುವ ನಮ್ಮೂರ ದೇಸಿ ಕಿಚನ್ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹರಿಹರದ ಗೌರ್ಮೆಂಟ್ ಹಾಸ್ಪಿಟಲ್ ರೋಡಲ್ಲಿರುವ ದಿ ಬೇಕ್ ಹೌಸ್ ಬೇಕರಿ ಬಂದಿದ್ದೇವೆ. ಇಲ್ಲಿನ ಒಂದು ವಿಶೇಷತೆ ಏನಂದರೆ ಇಲ್ಲಿ ಸಿಗುವಂತಹ ವೆಜ್ ಪಫ್ ಮತ್ತು ಎಗ್ ಪಫ್. ಇದು ಹೇಗೆ ಮಾಡ್ತಾರೆ ಅಂತೇಳಿ ರೆಸಿಪಿನ ನಾವು ಇಲ್ಲಿರುವಂಥ ಬೇಕರಿ ಓನರಿಗೆ ಅಂದರೆ ಅಜ್ಜಪ್ಪನವರಿಗೆ ಮಾತಾಡ್ಸೋಣ ಬನ್ನಿ. ನಮಸ್ಕಾರ. ಅಡುಗೆ ಪ್ರಿಯರಿಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ದಿ ಬೇಕ್ ಹೌಸ್ ಒಂದು ಬೇಕರಿ ಇದೆ ಎಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ರೋಡ್ ಹರಿಹರದಲ್ಲಿ. ಇವತ್ತು ನಾನು ಆ ಅಂಗಡಿಗೆ ಹೋಗಿದ್ದೀವಿ. ಯಾಕಪ್ಪ ಈ ಅಂಗಡಿ ಬಂದ ಕಾರಣ ಅಂದರೆ ಸುಮಾರು ಒಂದು 4 ದಿವಸ ಮುಂಚೆ ನಾನು ಇಲ್ಲಿಂದ ಒಂದು ಎಗ್ ಪಫ್ ಮತ್ತು ವೆಜ್ ಪಫನ್ನು ಇಲ್ಲಿಂದ ಒಂದು ಐಟಮ್ ತೊಗೊಂಡಿದ್ದೆ ಮನೆಯಲ್ಲೇ ತಿನ್ನಕ್ಕಂತೇಳಿ. ಮನೇಲಿ ಹೋದಾಗ ತಿಂದ್ವಿ ನಾವು, ಅದು ಫ್ಯಾಮಿಲಿ ಜೊತೆಗೆಲ್ಲ ಕುಂತು ತಿಂದ್ವಿ. ಏನೋ ಒಂಥರ ವಿಭಿನ್ನ ಕಾಣ್ತೀವಿ ಡಿಶ್. ಒಂಥರ ಪರ್ಫೆಕ್ಟ್ ಆಗಿರೋಂಥ ಎಗ್ ಪಫ್, ಆ ಒಳಗಡೆ ಹಾಕಿರೋಂಥ ಮಸಾಲೆಗಳಾಗಲಿ, ಆ ಒಂದು ಔಟ್ಲೆಟ್ ಏನಿರುತ್ತಲ್ಲ ಕ್ರಿಸ್ಪಿನೆಸ್ ಇರುತ್ತಲ್ಲ ಅದನ್ನು ಕೂಡ ಭಾಳ ಕ್ಲೀನಾಗಿತ್ತು. ಭಾಳ ಖುಷಿ ಆಯಿತು. ಈಗ ಮನೆಯವರು ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಕೇಳಿದರು ಹೆಂಗೆ ಮಾಡ್ರಿ ಕೇಳ್ರಿ ಅಂತೇಳಿ ನೀವು ಹೋಗಂತೇಳಿ. ಹಾಗಾಗಿ ಆ ಒಂದು ಉತ್ಸಾಹದಿಂದ ಬೇಕ್ರಿಯ ಓನರ್ನ ಮಾತಾಡಿಸ್ತೀವಿ ಬಂದು ಇಲ್ಲಿ. ಮಾತಾಡಿಸಿದಾಗ ಅವ್ರಿಗೆ ಕೇಳಿದ್ವಿ, ಸರ್ ಇದೊಂದು ರೆಸಿಪಿ ನಿಮ್ಮ ಹತ್ರ ಇದೆ, ಒಂದು ವೆಜ್ ಪಫ್ ಮತ್ತು ಎಗ್ ಪಫ್ ನಿಮ್ಮ ಹತ್ರ ಇದೆ, ಅದು ನಮಗೆ ತಿಳಿಸ್ತೀರಾ ಹೇಗಂತೇಳಿ. ನಾವು ಅದನ್ನು ನಮ್ಮ ಚಾನಲಲ್ಲಿ ತೋರಿಸ್ಬೇಕಂತ ಮಾಡಿದ್ದೀವಿ. ಇದಕ್ಕೇನು ನಿಮ್ಮ ಒಪ್ಪಿಗೆ ಇದೆನಾ ಅಂತ ಕೇಳಿದಾಗ ಒಂದು ಕ್ಷಣ ತಡ ಮಾಡಿದೆ ಈ ಒಂದು ಬೇಕ್ರಿಯ ಓನರು, ಆದರೆ ಅದಕ್ಕೇನು ತೊಂದರೆ ಇಲ್ಲ, ನಾನು ರೆಡಿ ಇದ್ದೀನಿ, ನೀವು ಇವಾಗ ಬೇಕಾದ್ರೆ ಫ್ರೀಯಾಗಿ ಬನ್ನಿ, ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದರು. ಹಾಗಾಗಿ ನಾವು ಇವತ್ತು ಈ ಬೇಕರಿಗೆ ಉತ್ಸಾಹದಿಂದ ಬಂದಿದ್ದೀವಿ. ಅದಕ್ಕೆ ನಾವು ತಡ ಮಾಡಿದೆ ಈ ಓನರ್ ಇದರಲ್ಲ ಅಜ್ಜಪ್ಪರು, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಮೊದಲನೇ ಮಾತು ಧನ್ಯವಾದಗಳು. ನಾವು ನಿಮಗೆ ಒಂದೊಂದು ಕ್ಷಣ ಕೇಳಿದ್ವಿ, ಸರ್ ನೀವು ವೆಜ್ ಪಫ್ ಹೇಗೆ ಮಾಡೋಂತ ಹೇಳಂತೇಳಿ. ನೀವು ತಡ ಮಾಡಿದೆ ನಮಗೆ ಒಪ್ಕೊಂಡ್ರಲ್ಲ, ಭಾಳ ಖುಷಿ ಆಯ್ತು. ನಮ್ಮ ಜನರು ಕೂಡ, ನಮ್ಮ ವೀಕ್ಷಕರು ಕೂಡ ಭಾಳ ಉತ್ಸಾಹದಲ್ಲಿದ್ದಾರೆ. ಅವರು ಕೂಡ ನೋಡ್ಬೇಕಂತ ಆಸೆ ಇದೆ ಅವ್ರದ್ದು, ಹೆಂಗಪ್ಪ ಇದು ವೆಜ್ ಪಫ್ ಮಾಡ್ತಾರೆ ಅಂತೇಳಿ. ನಿಮ್ಮ ಒಂದು ವಿಧಾನದಲ್ಲಿ ದ ಪರ್ಫೆಕ್ಟ್ ರೆಸಿಪಿ ಅಂದರೆ ಅದು ಹೇಗಂತೇಳಿ ಸ್ವಲ್ಪ ನಮ್ಮ ವೀಕ್ಷಕರು ತಿಳಿಸ್ತೀರಾ? ಮೊದಲಿಗೆ ತಮ್ಮ ಹೆಸರು? ಅಜ್ಜಪ್ಪ. ನನ್ನ ಹೆಸರು ಅಜ್ಜಪ್ಪ ಅಂತೇಳಿ. ಎಷ್ಟು ವರ್ಷದಿಂದ ಸುಮಾರು ನೀವು ಇಲ್ಲಿ ಬೇಕರಿ ನಡೆಸ್ಕೊಂಡಿದ್ದೀರಾ? 5 ವರ್ಷ ಆಯಿತು. 5 ವರ್ಷ. 5 ವರ್ಷ ಆಯಿತು. ಈ ಬೇಕರಿ ಮಾಡುವಂಥ ಉದ್ದೇಶ ಯಾಕೆ? ಬೇಕ್ರಿ ಮಾಡೋ ಉದ್ದೇಶ ನಮಗೆ ಇದು ಒಂದು ಪರ್ಫೆಕ್ಟ್ ಆದ ಕೆಲಸ ಅಂತೇಳಿ ನಾವು ಇದು ಮಾಡ್ತಾ ಇದ್ದೀವಿ. ಬನ್ನಿ, ಇದಕ್ಕೆ ವೆಜ್ ಪಫಿಗೆ ಈಗ ಏನೇನು ಬೇಕು ತಿಳಿಸ್ಕೊಟ್ರೆ ನಮ್ಮ ವೀಕ್ಷಕರು ನೋಡ್ತಾರೆ. ಓಕೆ, ತಿಳಿಸ್ಕೊಡಿ ಪ್ಲೀಸ್. ಮೊದಲು ವೆಜ್ ಪಫಿಗೆ ಬೇಕಾಗಿರೋದು ಐಟಮ್ಸ್ ಏನು? ಮೊದಲು ಬೇಕಾಗಿರೋದು ಮೈದಾ ಹಿಟ್ಟು, ಎರಡನೇದು ಬೇಕಾಗಿರೋದಕ್ಕೆ ಡಾಡ, ಮೂರನೇದು ಇದಕ್ಕೆ ನೀರು ಬೇಕು, ನೀರುಳ್ಳಿ ಬೇಕು, ಕ್ಯಾಬೇಜ್ ಬೇಕು, ಮತ್ತು ಕೊತ್ತಂಬರಿ, ಮತ್ತು ಹರಿಮಿರ್ಚಿ, ಮತ್ತು ಪುದೀನ, ಮತ್ತು ಟೊಮಾಟೊ ಬೇಕು, ಹೋಮ್ ಮೇಡ್ ಮಸಾಲ ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಡಾಡ ಮಿಕ್ಸ್ ಮಾಡಿ ಲೈಟಾಗಿ ಸ್ವಲ್ಪ ಉಪ್ಪು, ಇವರು ಮೈಬೂಬು ಅಂತ
ನಮ್ಮ ಹತ್ರ ಸತತ 3 ವರ್ಷ ಆಯ್ತು ಕೆಲಸ ಮಾಡಕತ್ತಿದ್ರು. ಒಳ್ಳೆಯ ಒಂದು ಕೆಲಸಗಾರರು. ಮತ್ತು ಇವರು ಪಪ್ಸು ಮತ್ತು ಬ್ರೆಡ್ಡು ಬನ್ನು ಮಾಡಲ್ಲಿ ಒಂದು ಯಶಸ್ವಿಯಾಗಿ ಕೆಲಸ ಮಾಡ್ತಾರೆ. ಭಾಳ ಖುಷಿ. ನಮ್ಮ ಹತ್ರ ಪ್ರಾಮಾಣಿಕವಾಗಿ ಒಂದು ಕೆಲಸನ ನಡೆಸಿಕೊಡ್ತಾ ಇದ್ದಾರೆ. ಡೋ ರೆಡಿ ಮಾಡೋದ್ರಲ್ಲ ಇದು 30 ನಿಮಿಷ ಇಟ್ಟರೆ ಇದು ಒಂದು ಇಟ್ಟು ನೆನಬೇಕು. ನೆನೆದಾಗ ಅದು ಪಪ್ಸ್ ಒಳ್ಳೆ ಸ್ಪಾಂಜಿಯಾಗಿ ಬರ್ತದೆ. ಒಳ್ಳೆ ಅರ್ಧ ಗಂಟೆ ಅಂದ್ರೆ ಆಗಿದೆ. ಈಗ ಇದನ್ನು ನಾವು ಸ್ಟಫಿಂಗ್ ಮಾಡಬೇಕಲ್ಲ, ಅದಕ್ಕೋಸ್ಕರ ರೆಸಿಪಿ ಏನಂದರೆ ಪಫ್ ಹೆಂಗಾಗುತ್ತೆ ಅದಕ್ಕೆ ನೋಡಿ ಮೇನ್ ಮ್ಯಾಜಿಕ್ ಇಲ್ಲಿದೆ ನೋಡಿ. ಈ ಥರ ನೋಡಿ ನೀವು ಉತ್ಕೋಬೇಕು ಮೊದಲೇ ಹಿಟ್ಟನ್ನು ಕ್ಲೀನಾಗಿ ಸ್ವಲ್ಪ ಅದರಲ್ಲಿ ದಾಲ್ಡಾ ಮಿಕ್ಸ್ ಮಾಡ್ಕೊಂಡು ಹೋಗಿ ನೋಡಿ ವೀಕ್ಷಕರಿಗೆ ಹೆಂಗೆ ಅವರು ದಾಲ್ಡಾ ಮಿಕ್ಸ್ ಮಾಡೋದು ನೋಡ್ಕೊಳ್ಳಿ. ಯಾಕಂದರೆ ಇದು ಮೇನ್ ಪಾಯಿಂಟ್. ಇದು ಪಫ್ ಹೇಗೆ ಆಗುತ್ತಂದರೆ ಇದೊಂದು ಮೇನ್ ಕಾರಣ ಇದು. ಮತ್ತು ನೋಡಿರಿ ಫೋಲ್ಡಿಂಗ್ ನೋಡಿ ಹತ್ತಿರ ಕ್ಲೀನ್ ಮಾಡ್ತಾರೆ. 1 2 ಮತ್ತು 3 ಲೇಯರ್ ಆಗಿದೆ ಇಲ್ಲಿ, ಮತ್ತು 4ನೇ ಲೇಯರ್ ಇದು ಒಂದು. ಹೌದಾ? 4 ಲೇಯರ್ ಆಗಿದೆ. ಈ ಥರ ಉದ್ದ ಮೇಲೆ 4 ಲೇಯರ್ ಮಾಡ್ತಿರಲ್ಲ, ಒಂದು 5 ನಿಮಿಷ ಹಂಗೆ ಬಿಡಿ. ಅದು ಕ್ಲೀನಾಗಿ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಬರಲಿ ಅಷ್ಟು. ಅಂದರೆ 1 2 ವೆಜ್ ಪಫ್ ಮಸಾಲ ರೆಡಿಯಾಗಿ ಈಗ ಒಂದೇನು ಡೋ ಏನಿದೆಯಲ್ಲ ಅದೇನು ಉದ್ದಿದ್ರಲ್ಲ ಅದ್ರ ಒಳಗಡೆ ಸ್ಟಫಿಂಗ್ ಮಾಡ್ತಾರೆ. ಈಗ ಅದು ಮೇನ್ ನೋಡ್ಕೊಳ್ಳಿ. ಸ್ಟಫಿಂಗ್ ನೋಡಿ ಕ್ಲೀನಾಗಿ ಹೆಂಗೆ ಮಾಡ್ತಾರೆ ಅಂತ ಹೇಳೋದು ಮೊದಲನೇ ಮಾತದೇ ಮೇನ್ ಚಾಪ್ಟರ್. ಇದು ಬೇಕಿಂಗ್ ಆಗಕ್ಕೆ ರೆಡಿಯಾಗಿದೆ. ಇದೀಗ ವೆಜ್ ಪಫ್. ಈಗ ಇದು ಬೇಕರಿಲಿರುವಂಥ ಬಟ್ಟಿ ಇರುತ್ತೆ, ಏನಪ್ಪ ಒಂದು ಹೀಟಿಂಗ್ ಪ್ರೊಸೆಸರ್ ಇರುತ್ತೆ, ಮೈಕ್ರೋವನ್ ಇದ್ದಂಗೆ ಇರುತ್ತೆ. ಈಗ ನಾವು ಮನೆಯಲ್ಲಿ ಅಂದರೆ ಮೈಕ್ರೋವೇವ್ ಯೂಸ್ ಮಾಡ್ಬೋದು. ಬೇಕರಿಯಲ್ಲಿ ಒಂದು ದೊಡ್ಡ ಪ್ರಮಾಣದಾಗ ಒಂದು ಹೀಟಿಂಗ್ ಪ್ರೊಸೆಸ್ ಒಂದು ಮೆಷಿನ್ ಇರುತ್ತೆ ಒಳಗಡೆ. ಈಗ ಅಲ್ಲಿ ಅದ್ರ ಒಳಗಡೆ ಇಡ್ತೀವಿ. ಇದು ಈಗ ನೋಡಿ ಬೇಕಿಂಗ್ ಒಳಗೆ ಹೋಗ್ತಿದೆ. ಈಗ ಇದ್ರ ಒಳಗಡೆ ಏನಾಗುತ್ತಲ್ಲ ಪಫು ಕ್ಲೀನಾಗಿ ಬೇಕಾಗುತ್ತೆ. ಇದು ಎಷ್ಟು ನಿಮಿಷ ಬೇಕು ಸರ್? ಇದು 20 ನಿಮಿಷ. 20 ನಿಮಿಷ ನಾವು ಇದನ್ನು ಬೇಕ್ ಮಾಡೋಣ. ಬಾಬಾ ನೋಡಿ ಇದು ಬಿಸಿ ಇದೆ, ಸುಡ್ತಿದೆ ಕೈ. ಈಗ ಇಲ್ಲಿವರೆಗೂ ನೀವು ನೋಡಿದಿರಿ ಹೇಗೆ ಮಾಡೋದನ್ನು ವೆಜ್ ಪಫ್ ಅಂತೇಳಿ. ಮಸಾಲೆಗಳು ಕೂಡ ನೋಡಿದೆ ಎಷ್ಟು ಕ್ಲೀನಾಗಿ ಮಸಾಲೆ ಇದ್ವು ಅದರಲ್ಲಿ. ಇದು ಕೋಟಿಂಗ್ ಆಯ್ತು, ಎಲ್ಲ ಸ್ಟಫಿಂಗ್ ಆಯ್ತು, ಆಮೇಲೆ ಮೆಷಿನ್ ಕೂಡ ಒಳಗೆ ಹೋಯ್ತು. ಅದು ಕೂಡ ಅದರಿಂದ ಹೊರ ಕೂಡ ಬಂತು. ಈಗ ನಮ್ಮ ಮೆದುಗಡೆ ಇದೆ. ಈಗ ನನಗೆ ಮಾತಾಡೋಕ್ಕೆ ಆಗ್ತಿಲ್ಲ, ಯಾಕಂದರೆ ಆ ವಾಸನೆ ಘಮ ಅಂತಿದೆ, ಬಾಯಲ್ಲಿ ನೀರು ಚುರು ಅಂತಿದೆ. ಈಗ ತಿನ್ನೋವರೆಗೂ ನನಗಂದ್ರೆ ಕಾಯಕ್ಕಾಗಲ್ಲ. ಈಗ ಅಜ್ಜಪ್ಪ ಅವರ ಒಂದು ರೆಸಿಪಿ, ಮ್ಯಾಜಿಕ್ ರೆಸಿಪಿನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀವಿ, ಆಮೇಲೆ ಇದ್ರ ಬಗ್ಗೆ ಮತ್ತೇನಂತ ಹೇಳಿ ನಿಮ್ಗೆ ಹೇಳ್ತೀನಿ. ಬನ್ನಿ. ಸೌಂಡ್ ನೋಡಿದ್ರ ಕರ್ರ ಅಂತ ಸೌಂಡ್ ಬರ್ತಿದೆ. ಅದರಲ್ಲಿ ಸ್ವಲ್ಪ ಬೇಕಾದರೆ ಆಪ್ಷನಲ್ ಆಗಿ ಸಾಸ್ ಬೇಕಾದರೆ ಯೂಸ್ ಮಾಡ್ಕೋಬೋದು. ಸಾಸ್ ಇದ್ದರೆ ಅದ್ರ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಸರ್. ನೋಡಿ ನೀವು ಸರ್, ತಾಳ್ಮೆ ಆಗ್ತಿಲ್ಲ, ನನಗೆ ಕಂಟ್ರೋಲ್ ಆಗ್ತಿಲ್ಲ. ಟೇಸ್ಟ್ ಮಾಡಿಬಿಡ್ತೀನಿ. ಮೊದಲು ಇದು ರೋಟರ್ ಇರ್ತೀನಿ ಸ್ವಲ್ಪ. ಏನು ಆನಂದ ಇದು. ಇಂಥದ್ದು ಒಂದಲ್ಲ ರೀ, 4 ದಿನ ಹೊಟ್ಟೆ ತುಂಬಲ್ಲ. ಅದು ಯಾಕಂದರೆ ಇಲ್ಲಿದ್ದಾರಲ್ಲ ನಮ್ಮ ಅಜ್ಜಪ್ಪ ಸರ್ ಅವ್ರದ್ದು ಕೈ ಚಳಕ. ಇಂಥ ಒಂದು ಒಳ್ಳೆ ರೆಸಿಪಿನ ನಮ್ಮ ಅಜ್ಜಪ್ಪರು ತೋರಿಸ್ಕೊಟ್ಟಿದ್ದಾರೆ. ಹೆಸರು ಮರಿಬೇಡಿ, ದಿ ಬೇಕ್ ಹೌಸ್. ಇಲ್ಲಾಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ರೋಡಲ್ಲಿ
ಇರುವಂಥ ಒಂದು ಪ್ರಸಿದ್ಧವಾದ ದಿ ಬೇಕ್ ಹೌಸ್. ದಯವಿಟ್ಟು ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ. ಹೇಗೆ ರೆಸಿಪಿ ಹೇಳ್ಕೊಟ್ಟಿದ್ದಾರಲ್ಲ ಹಾಗೆ ಮಾಡಿದ್ರೆ ರುಚಿ ಮಾತ್ರ ಬರೋದು ಸೇಮೇ. ಇಲ್ಲಪ್ಪ ಟೈಮ್ ಇಲ್ಲ, ಗೆಸ್ಟ್ ಜಲ್ದಿ ಬಂದರು, ಆ ಟೈಮಲ್ಲಿ ಮಾಡೋ ಟೈಮಿಲ್ಲ ಅಂದರೆ ಫಟಾಫಟ್ ಗಾಡಿ ಸ್ಟಾರ್ಟ್ ಮಾಡಿರಿ, ಸೀದಾ ಬನ್ನಿ ಗೌರ್ಮೆಂಟ್ ಹಾಸ್ಪಿಟಲ್ ರೋಡಿಗೆ, ದಿ ಬೇಕ್ ಹೌಸಿಗೆ. ಆರ್ಡ್ರ್ ಕೊಡಿ, ವಿತಿನ್ 2 ಸೆಕೆಂಡ್ ಬಿಸಿ ಮಾಡಿ ನಿಮಗೆ ಕೊಡ್ತಾರೆ. ಗೆಸ್ಟು ಖುಷು, ನಿಮ್ಮ ಟೈಮ್ ಉಳಿತಾಯ ಆಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಾವು ಇಲ್ಲಿ ಮುಕ್ತಾಯ ಮಾಡಿದ್ವಿ. ಮುಂದಿನ ಒಂದು ಸಂಚಿಕೆಯಲ್ಲಿ ಒಂದು ಹೊಸ ಒಂದು ಅಡುಗೆ ಜೊತೆಗೆ ನಿಮ್ಮೊಂದಿಗೆ ಮತ್ತೆ ನಾವು ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.